ಜಿಲ್ಲಾ ಸವಿತಾ ಸಮಾಜಕ್ಕೆ ಪರಮೇಶ್ ಸ್ವಯಂ ಘೋಷಿತ ಅಧ್ಯಕ್ಷರಾಗಿದ್ದು ನಾವು ಅದನ್ನ ಖಂಡಿಸುತ್ತೇವೆ ಅಂತ ಜಿಲ್ಲಾ ಸವಿತಾ ಸಮಾಜದ ಮುಖಂಡರು ತಿಳಿಸಿದ್ರು. ಆಸಕ್ತಿಯಿಂದ ಕೆಲಸ ಮಾಡ್ತೀವಿ ಅಂತ ಬಂದು ಈಗ ಜಿಲ್ಲಾ ಸವಿತಾ ಸಮಿತಿಯ ಬೈಲಾ ಹಾಗೂ ನಡಾವಳಿಗಳಿಗೆ ವಿರುದ್ಧವಾಗಿ ಸಭೆ ನಡೆಸಿರೋದು ಸರಿಯಲ್ಲ. ಅವರಿಗೆ ನೋಟಿಸ್ ನೀಡಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಬಾಲು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಸಂಘಟನೆಯನ್ನ ಮುನ್ನಡೆಸಲು ಜಿಲ್ಲಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ರಾಘವೇಂದ್ರ ಶಿಕಾರಿಪುರ ಅವರನ್ನ ನೇಮಿಸಲಾಗಿದೆ ಅಂತ ತಿಳಿಸಿದ್ರು. ಪ್ರತಿಭಾ ಪುರಸ್ಕಾರಗಳು ಮತ್ತೆ ಜಿಲ್ಲಾ ಸಮಿತಿಯಿಂದ ಆದರೂ ನಾವೇನು ಮಾಡಿದ್ವಿ, ಜಿಲ್ಲಾ ಸಮಿತಿಯಲ್ಲಿ ಒಬ್ರು ಇರಲಿ, ಇಂಟ್ರೆಸ್ಟ್ ಇದೆ, ನಮ್ಮ ಸೇವೆ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಜಿಲ್ಲಾ ಸಮಿತಿಗೆ ಉಪಾಧ್ಯಕ್ಷನಾಗಿ ಹಂಗಾಮಿಯಾಗಿ ಆಯ್ಕೆ ಮಾಡಿದ್ವಿ. ಅವಾಗ ಒಂದು ತೀರ್ಮಾನ ಆಗಿತ್ತು, ಜಿಲ್ಲಾ ಸಮಿತಿಗೆ ಸದಸ್ಯರನ್ನು ನೇಮಕ ಮಾಡ್ಕೋಬೇಕು, ಸದಸ್ಯತೆ ಅಭಿಯಾನವನ್ನು ಮಾಡಬೇಕು, ಅದಕ್ಕೆ ಒಂದು ಜಿಲ್ಲಾ ಸಮಿತಿಗೆ ಆದಂಥ ಒಂದು ನಿವೇಶವನ್ನು ಖರೀದಿ ಮಾಡಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಎಲ್ಲರ ಸರ್ವ ಸದಸ್ಯರ ಸಭೆಯಲ್ಲಿ, ಅಂದರೆ ಪದಾಧಿಕಾರಿಗಳ ಸಭೆಯಲ್ಲಿ ತೀರ್ಮಾನ ಆದಂತೆ ಒಂದು ಸದಸ್ಯತೆ ಅಭಿಯಾನವನ್ನು ಸಹ ನಾವು ಈಗಾಗಲೇ ಆರಂಭ ಮಾಡಿದ್ವಿ. ಆದರೂ ಸಹ ಇದೆಲ್ಲ ಮಾಡ್ತಾಯಿದ್ರು ಸಹ ಅವರು ಇಲ್ಲ, ನನ್ನನ್ನು ನೀವು ಜಿಲ್ಲಾ ಅಧ್ಯಕ್ಷ ಮಾಡೋಕ್ಕೂ ನನಗೆ ಕೋರಮ್ ಇದೆ ಅನ್ನೋಂಥ ಆಧಾರದ ಮೇಲೆ ಕೆಲವ್ರನ್ನ ಸೇರಿಸ್ಕೊಂಡು ಅವರು ಕೋರಮ್ ಅನ್ನೋ ಲೆಕ್ಕದಲ್ಲಿ ಜಿಲ್ಲಾ ಸಮಿತಿಯಲ್ಲಿರುವಂಥ ಯಾರು ಅವರಿಗೆ ಅಲ್ಲ, ನಮ್ಮ ಸಮಿತಿಯಲ್ಲಿರುವಂಥ 4 ಜನ ಮಾತ್ರ ಅವರು ಅವತ್ತಿನ ಸಭೆಗೆ ಹೋಗಿದ್ದಾರೆ. ಅವರಿಗೆ 4 ಜನಕ್ಕೆ ಸಹ ನಾವು ನೋಟಿಸ್ನ ಈಗಾಗಲೇ ತಲುಪಿಸಿದ್ದೀವಿ. ಜಿಲ್ಲಾ ಸಮಿತಿ ಬೈಲಾ ವಿರುದ್ಧ ನೀವು ನಡ್ಕೊಂಡಿದ್ದೀರಿ, ಮತ್ತು ಜಿಲ್ಲಾ ಕಾರ್ಯಕಾರಿ ಸಮಿತಿ ಏನು ಸವಿತಾ ಸಮಾಜ ಇದೆ ಅದರ ನಡವಳಿಕೆಗೆ ವಿರುದ್ಧವಾಗಿ ನೀವು ನಡ್ಕೊಂಡಿದ್ದೀರಿ ಅಂತೇಳಿ ಅವರಿಗೆ ನೋಟಿಸನ್ನು ನಾವು ಈಗಾಗಲೇ ತಲುಪಿಸಿದ್ದೀವಿ. ಮತ್ತು ಈ ಪರಮೇಶನ್ ಅವರು ಏನು ನೇರವಾಗಿ ನಾನು ಅಧ್ಯಕ್ಷ ಅಂತೇಳಿ ಘೋಷಣೆ ಮಾಡ್ಕೊಂಡಿದ್ದಾರೆ, ಅವರಿಗೂ ಸಹ ನಾವು ಒಂದು ತಿಳುವಳಿಕೆ ಪತ್ರವನ್ನು ಕೊಟ್ಟಿದ್ದೀವಿ. DR ಮೂಲಕ ಅವರ ಮೇಲೆ ಕ್ರಮ ತಗೊಳ್ಳುವಂಥ ಕಾರ್ಯಕ್ರಮವನ್ನು ಸಹ ಮುಂದಿನ ದಿನಗಳಲ್ಲಿ ನಾವು ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಜೊತೆಗೆ ಪತ್ರಿಕಾ ಮಾಧ್ಯಮರ ಮೂಲಕ ತಿಳಿಸೋವಂಥದ್ದು ಏನಂದರೆ, ಈ ನಮ್ಮ ಸಮಾಜದ ಜಿಲ್ಲಾ ಮಟ್ಟದಲ್ಲಿ ಒಂದು ಸಂಘಟನೆಯ ಇನ್ನೂ ಹೆಚ್ಚು ಸಂಘಟನೆಗೊಳಿಸೋ ಕಾರಣಕ್ಕೋಸ್ಕರ ಇವಾಗ ನಮ್ಮ ಜಿಲ್ಲಾ ಸವಿತಾ ಸಮಾಜಕ್ಕೆ ಜಿಲ್ಲಾ ಸವಿತಾ ಸಮಾಜ ಸಂಘಟನಾ ಹೆಚ್ಚು ನಮ್ಮ ಸಮಾಜಕ್ಕೆ ಅನುಕೂಲವಾದಂಥಂಗೆ ನಮ್ಮ ಸಮಾಜವನ್ನು ಪ್ರಚಾರ ಮಾಡಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇದಲ್ಲದೆ ಜಿಲ್ಲಾ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೊಂದು 15 ದಿನಗಳಲ್ಲಿ, ಅದು ದಿನಾಂಕವನ್ನು ಘೋಷಣೆ ಮಾಡಲಿಲ್ಲ, ಪ್ರತಿಭಾ ಪುರಸ್ಕಾರವನ್ನು ಕಾರ್ಯಕ್ರಮವನ್ನು ಹೆಚ್ಚು SSC ಮತ್ತು PUCಯಲ್ಲಿ ಹೆಚ್ಚು ಯಾರು ಮಾರ್ಕ್ ತೊಗೊಂಡ್ಯಾರ ನಮ್ಮ ಸಮಾಜ ಬಾಂಧವರು ಜಿಲ್ಲಾ ಮಟ್ಟದಲ್ಲಿ ಅವರ ಮಕ್ಕಳನ್ನ ಗುರುತಿಸಿ ಅಂಥವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜಿಲ್ಲಾ ಸವಿತಾ ಸಮಾಜದಿಂದ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದು ದಿನಾಂಕ